ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧನ ನಷ್ಟ ಯಾಕೆ ಜಾತಕದಲ್ಲಿ ಸಂಭವಿಸುತ್ತೆ? ದ್ವಾದಶ ರಾಶಿಯಲ್ಲಿ ನಾವು ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿ ಧನ ನಷ್ಟ ಆಗ್ಬೋದು, ವೃಷಭ ರಾಶಿಯವರಿಗೆ ಹೇಗಾಗ್ಬೋದು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬಂದ್ವಿ. ಈಗ ಮಿಥುನ ರಾಶಿಯವರಿಗೆ ಧನ ನಷ್ಟದ ಸಂದರ್ಭ ಏಕಾಏಕಿಯಾಗಿ ಬಿರುಗಾಳಿಯಾಗಿ ಹೇಗೆ ಜಾತಕದ ಸಂದರ್ಭದಲ್ಲಿ ತನ್ನದೇ ಆದಂಥ ನೆಲೆಯನ್ನು ಕಂಡುಕೊಳ್ಬಹುದು ಅನ್ನೋದರ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಬುಧನಿಗೆ ಮುಖ್ಯವಾಗಿ ಆರ್ಥಿಕವಾದಂಥ ಸಿದ್ಧಿ ಪ್ರಮುಖವಾಗಿ ಸಿಗಬೇಕು ಅಂತಂದರೆ ಅದು ಚಂದ್ರನ ಮೂಲಕವಾಗಿ ಸಿಗಬೇಕು. ಹಾಗೆಯೇ ಕುಜನ ಮೂಲಕವಾಗಿಯೂ ಸಿಗಬೇಕು. ಕುಜ ಇನ್ಫ್ಯಾಕ್ಟ್ ಬುಧನ ಜೊತೆ ವೈರತ್ವವನ್ನು ಇಟ್ಟುಕೊಂಡಂಥ ಗ್ರಹ. ಆದರೂ ಜಾತಕ ಶಾಸ್ತ್ರದ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಯಾರು ವೈರಿಗಳೇ ಆಗಿರ್ತಾರೋ ಅಂತಹ ವೈರಿಗಳು ಕೂಡ ಕ್ಲಪ್ತವಾದಂತಹ ಸಂದರ್ಭ ಜಾತಕ ಕುಂಡಲಿಯಲ್ಲಿ ಒದಗಿದೆ ಅಂತಾದರೆ ಹಣಕಾಸನ್ನು, ಸಮೃದ್ಧಿಯನ್ನು, ಸುಖವನ್ನು, ಭಾಗ್ಯವನ್ನು ತಂದುಕೊಡುವಂತಹ ಸಂಜೀವಿನಿಗಳಾಗಿ ನಿಂತುಕೊಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಈ ಜಾತಕದವರಿಗೆ ಯಾರಿಗೆ ಒಂದು ಮಿಥುನ ರಾಶಿಯವರಿಗೆ ಅಕಸ್ಮಾತ್ತಾಗಿ ಒಳ್ಳೆಯ ಸ್ಥಳದಲ್ಲಿ ಕುಜ ಮತ್ತು ಚಂದ್ರರು ಒಗ್ಗೂಡಿಕೊಂಡಿದ್ದಾರೆ ಅಥವಾ ಒಳ್ಳೆಯ ಸ್ಥಳದಲ್ಲಿ ಗುರು ಮತ್ತು ಚಂದ್ರರು ಒಗ್ಗೂಡಿಕೊಂಡು ಒಂದು ಗಜಕೇಸರಿ ಯೋಗದಂತಹ ಮಹತ್ವದ ಯೋಗ ಉಂಟಾಗಿದೆ ಅಂತಾದರೆ, ಮಂಗಳ ಮತ್ತು ಚಂದ್ರ ಇದ್ದಾಗ ಅದು ಶಶಿಮಂಗಳ ಯೋಗ, ಇಂತಹ ಮಹತ್ವದ ಯೋಗಗಳು ಆದಾಗ ಏನಾಗುತ್ತೆ, ಈ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಹಣಕಾಸಿನ ಸಂದರ್ಭ ಅತ್ಯಂತ ಅದ್ಭುತವಾಗಿ ತನ್ನದೇ ಆದಂತಹ ಒಂದು ಗಟ್ಟಿತನವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಒಳಿತನ್ನು ತಂದುಕೊಡುವಂತಹ ಸಂಜೀವಿನಿ ಶಕ್ತಿಯಾಗಿ ಶುಕ್ರನೂ ಕೂಡ ಇವರಿಗೆ ಸಹಾಯ ಮಾಡ್ತಾನೆ. ಅಷ್ಟೇ ಅಲ್ಲ, ಶನೈಶ್ಚರನೂ ಕೂಡ ಸಹಾಯ ಮಾಡ್ತಾನೆ. ಆದರೆ ಕಾಲದ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು 7.5 ಸಂದರ್ಭ ಬಂದಾಗ ಅಥವಾ ಅಷ್ಟಮ ಶನಿಕಾಟದ ಸಂದರ್ಭ ಬಂದಾಗ ಅಥವಾ ಪಂಚಮ ಶನಿಕಾಟದ ಸಂದರ್ಭ ಬಂದಾಗ ಈ ಮಿಥುನ ರಾಶಿಯವರು ಆರ್ಥಿಕವಾದಂಥ ವಿಚಾರಗಳಲ್ಲಿ ಅನೇಕ ರೀತಿಯ ಈ ಮುಗ್ಗರಿಸುವುದು ಅನ್ನುವಂಥದ್ದನ್ನು ನಾವೇನು ಹೇಳ್ತೇವೆ, ಅಂತಹ ಮುಗ್ಗರಿಸುವಿಕೆಗೆ ಇವರು ಏನಾಗ್ತಾರೆ, ಸರ್ರನೆ ಈ ಮುಗ್ಗರಿಸುವಿಕೆ ಎನ್ನುವಂಥದ್ದು ಇವರನ್ನು ಆವರಿಸಿಬಿಡಬಹುದು. ಆಗ ದೊಡ್ಡ ರೀತಿಯ ಒಂದು ಧನ ನಷ್ಟವನ್ನು ಮಾಡಿಕೊಳ್ಳಿಕ್ಕೆ ಇವರಿಗೆ ಏನಾಗುತ್ತೆ, ಪ್ರಾರಬ್ಧ ಇವರನ್ನು ಹುಡುಕಿಕೊಂಡು ಬರುತ್ತೆ. ಯಾಕೆ ಹಾಗಾದರೆ ಪ್ರಾರಬ್ಧ ಹುಡುಕೊಂಡು ಬರುತ್ತೆ ಅಂತಂದರೆ, ಯಾವತ್ತು ಶನೈಶ್ಚರ ಮತ್ತು ಚಂದ್ರ ಯಾವಾಗ ತಮ್ಮದೇ ಆದಂತಹ ಒಂದು ಸಂಘರ್ಷವನ್ನು ನಡೆಸ್ತಾರೋ, ಹಾಗಾದರೆ ಆ ಸಂಘರ್ಷ ಯಾವ ಸಂದರ್ಭದಲ್ಲಿ ವಿಶೇಷವಾಗಿರುತ್ತೆ? ಚಂದ್ರ ಮತ್ತು ಶನೈಶ್ಚರ ಒಟ್ಟಿಗಿರುವಂಥ ಒಂದು ಸಂಯೋಜನೆ ಜಾತಕದಲ್ಲಿ ಇದೆ ಅಂತಾದರೆ ಮಿಥುನ ರಾಶಿಯವರಿಗೆ ಇದು ನಿರಂತರವಾದ ಯುದ್ಧವಾಗಿ ಆರ್ಥಿಕವಾದಂತಹ ವಿಚಾರಗಳಲ್ಲಿ ಅನೇಕ ಪಡಿಪಾಟಲುಗಳನ್ನು ಎದುರಿಸುವಂಥ ಸಂದರ್ಭ ನಿರ್ಮಾಣ ಆಗೇ ಆಗತ್ತೆ. ಅಕಸ್ಮಾತ್ತಾಗಿ ಇದು ಇರಲಿಲ್ಲ, ಒಳ್ಳೆಯ ರೀತಿಯ ಧನ ಸಂಪಾದನೆಗೆ ಅವಕಾಶ ಇರುವಂಥ ಇನ್ಯಾವುದೋ ಒಂದಿಷ್ಟು ಕಾಂಬಿನೇಷನ್ಗಳು ಈ ಒಂದು ಮಿಥುನ ರಾಶಿಯವರಿಗೆ ಇತ್ತು ಅಂತಾದರೂ ಕೂಡ ಈ ಒಂದು 7.5 ಕಾಟದ ಸಂದರ್ಭದಲ್ಲಿ, ಪಂಚಮ ಶನಿ ಕಾಟದ ಸಂದರ್ಭದಲ್ಲಿ, ಅಷ್ಟಮ ಶನೈಶ್ಚರನ ಕಾಟದ ಸಂದರ್ಭದಲ್ಲಿ ಚಂದ್ರ ಮತ್ತು ಶನೈಶ್ಚರರ ಹೊಡೆದಾಟದಿಂದಾಗಿ, ಆ ಹೊಡೆದಾಟ ಹೇಗಿರುತ್ತೆ ಅಂದರೆ ಅದು ದೇ ಆರ್ ದಿ ಸೆಲೆಸ್ಟಿಯಲ್ ಬಾಡೀಸ್. ಅವರ ಹೊಡೆದಾಟ ಅಂತಂದರೆ ಅದು ಆ ಒಂದು ಅಂತರಿಕ್ಷದ ಆರ್ಬಿಟ್ನಲ್ಲೇ ಅದು ನಡೆಯುವಂಥ ಹೋರಾಟ. ಯಾಕೆ ಅಂತಂದರೆ ಅದು ಅವರ ನಡುವಿನ ಯಾವುದೋ ಒಂದು ಗುರುತ್ವಾಕರ್ಷಣೆಯ ಶಕ್ತಿಯ ಒಂದು ಫಲ. ಈಗ ಭೂಮಿಗೆ ಹೇಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆಯೋ ಹಾಗೆಯೇ ಶನೈಶ್ಚರನಿಗೂ ಚಂದ್ರನಿಗೂ ಇರುವಂಥ ಸಂದರ್ಭದಲ್ಲಿ ಆ ಒಂದು ರೀತಿ ಅವರವರ ನಡುವಿನ ಆ ಒಂದು ಆಕರ್ಷಣೆಯ ಸಂದರ್ಭ ಏನಾಗುತ್ತೆ, ನಮ್ಮ ಮನುಷ್ಯರ ಮೇಲೆ, ಜೀವಿಗಳ ಮೇಲೆ ಅದು ಪರಿಣಾಮವನ್ನು ಕೊಡುವಂಥ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಚಂದ್ರನನ್ನು ಕೆಣಕುವಂತಹ ಶನೈಶ್ಚರ, ಶನೈಶ್ಚರನನ್ನು ಕೆಣಕುವಂತಹ ಚಂದ್ರ, ಹೀಗೆ ಇವರಿಬ್ಬರ ಯುದ್ಧದಿಂದಾಗಿ, ತಂದೆ ತಾಯಿಗಳ ಒಂದು ಕಾದಾಟದಿಂದಾಗಿ ಕೂಸು ಬಡವಾಯಿತು ಅನ್ನುವಂಥದ್ದು ನಮ್ಮಲ್ಲಿ ಹೇಗೆ ಗಾದೆ ಮಾತಿದೆಯೋ ಹಾಗೆ ಈ ಶನೈಶ್ಚರ ಮತ್ತು ಚಂದ್ರರ ಪರಸ್ಪರರ ತಿಕ್ಕಾಟದಿಂದಾಗಿ ಆರ್ಥಿಕ ಶಕ್ತಿಯನ್ನು ಸಂಪೂರ್ಣವಾದಂಥ ಪತನಕ್ಕೆ ದೂಡಿಸಿಕೊಳ್ಳುವಲ್ಲಿ ಅದು ಏನು ಮಾಡುತ್ತೆ, ಈ ಮಿಥುನ ರಾಶಿಯವರಿಗೆ ತನ್ನದೇ ಆದಂತಹ ಒಂದು ಕೆಟ್ಟ ಸಂದರ್ಭವನ್ನು ನಿರ್ಮಾಣ ಮಾಡಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಕೂಡ 7.5 ಸಂದರ್ಭಗಳು ಬಂದಾಗಲೋ ಅಥವಾ ಶನಿಕಾಟದ ಇತರ ಅಂಗಗಳಾದಂತಹ ಪಂಚಮ ಶನಿಕಾಟ ಅಥವಾ ಅಷ್ಟಮ ಶನಿಕಾಟ ಬಂದಾಗಲೋ ಈ ಒಂದು ಮಿಥುನ ರಾಶಿಯವರು ಆರ್ಥಿಕವಾದಂತಹ ವಿಚಾರಗಳಿಗೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂದರೆ ಇವರು ದುಸ್ವಭಾವವನ್ನು ಹೊಂದಿದಂಥವರಾಗಿರೋದ್ರಿಂದ ಏನು ಮಾಡ್ತಾರೆ,
ಕೆಲವೊಂದು ಸಲ ಅದೋ ಇದೋ ಅನ್ನುವಂತಹ ಭಾರಿ ಚಾಣಾಕ್ಷತನದ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಹೋದರೂ ಕೂಡ ಎಲ್ಲೋ ಒಂದು ಕಡೆ ಇವರು ಅದೋ ಇದೋ ಎನ್ನುವಾಗ ತಪ್ಪುವಂತಹ ಆಯ್ಕೆಯನ್ನೇ ಮಾಡಿಕೊಳ್ಳುವಂಥದ್ದು ಇವರಿಗೆ ಚಂದ್ರ ಆ ಒಂದು ಬುದ್ಧಿಯನ್ನು ಒದಗಿಸಿಬಿಡ್ತಾನೆ. ಯಾಕೆಂದರೆ ನಮ್ಮೆಲ್ಲರ ಒಂದು ಸಂದರ್ಭ ಹೇಗಿದೆ, ಗ್ರಹಗಳ ಮೂಲಕವಾಗಿಯೇ ನಮ್ಮ ಬೌದ್ಧಿಕ ಶಕ್ತಿ ಜಾಸ್ತಿ ಆಗಬೇಕು. ಈ ಒಂದು ಮಿಥುನ ರಾಶಿಯವರಿಗೆ ಬುದ್ಧಿಯನ್ನು ಕೊಡುವಂತಹ ಸರ್ವತ್ರವಾದಂತಹ ಶಕ್ತಿ ಬುಧನಿಂದ ಪ್ರಾಪ್ತಿಯಾದರೂ ಕೂಡ ಆ ಮನಸ್ಸು ಅನ್ನುವಂತಹ ಒಂದು ಮನಸ್ಸಿನ ದಾರ್ಢ್ಯತೆಯೋ ಅಥವಾ ಚಾಂಚಲ್ಯತೆಯೋ ಅದು ಚಂದ್ರನಿಂದಲೇ ಇವರಿಗೆ ಒದಗಬೇಕು. ಹಾಗೆಯೇ ಜ್ಞಾನದ ಒಂದು ಸಂಪೂರ್ಣವಾದಂತಹ ಸಮೃದ್ಧಿ ಇವರಿಗೆ ಗುರುವಿನಿಂದಲೇ ಒದಗಬೇಕು. ಆದರೆ ಎಷ್ಟೇ ಒಂದು ಅನುಪಮವಾದಂತಹ ಜ್ಞಾನದ ಸಮೃದ್ಧಿ ಗುರುವಿನಿಂದ ಒದಗಿದರೂ ಅಥವಾ ಬೌದ್ಧಿಕವಾದಂತಹ ಶಕ್ತಿ ಬುಧನಿಂದ ಒದಗಿದರೂ ಕೂಡ ಚಾಂಚಲ್ಯ ಪ್ರವೃತ್ತಿಯ ಒಂದು ವಿಚಾರವನ್ನು ಈ ಒಂದು ಮಿಥುನ ರಾಶಿಯವರಿಗೆ ಚಂದ್ರ ಒದಗಿಸಿಬಿಟ್ಟ ಅಂತಾದರೆ ಶನಿಕಾಟದ ಸಂದರ್ಭದಲ್ಲಿ ಬೇಡದ ಯಾವುದೋ ಒಂದು ಕೃತ್ಯಕ್ಕೆ ಕೈ ಹಾಕಿ ಅದರಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ವಿಚಾರವನ್ನು ಈ ಮಿಥುನ ರಾಶಿಯವರು ಸರ್ರನೆ ಎದುರಿಸಿಬಿಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ನಿದರ್ಶನಗಳನ್ನು ಕೊಡುವುದರ ಮೂಲಕವಾಗಿ ಇದನ್ನು ಹೇಳ್ಬೋದು. ಈಗ ಯಾವುದೋ ಅಂತ ಹೆಸರು ಹೇಳೋದು ಬೇಡ, ಆದರೆ ಮಿಥುನ ರಾಶಿಯವರು ವಿಶೇಷವಾಗಿ ಈ ಒಂದು ಶನಿ ಕಾಟದ ಸಂದರ್ಭದಲ್ಲಿ ತಮ್ಮದೇ ಆದಂತಹ ತೊಂದರೆಗಳನ್ನು ಎದುರಿಸ್ತಾ ಇರ್ತಾರೆ. ಹಣಕಾಸಿನ ವಿಚಾರದಲ್ಲಿ ಬಿರುಗಾಳಿಯನ್ನು ಎದುರಿಸ್ತಾರೆ. ಇನ್ನು ಅವರ ಜಾತಕದಲ್ಲಿ ಮೂಲದಲ್ಲಿಯೇ ಶನೈಶ್ಚರ ಮತ್ತು ಚಂದ್ರರ ಸಂಯೋಜನೆ ಇದೆ ಅಂತಾದರೆ ಅನೇಕ ವಿಷಯಗಳಲ್ಲಿ ಆರ್ಥಿಕವಾದ ಆ ಒಂದು ಪಡಿಪಾಟಲುಗಳನ್ನು ಎದುರಿಸುವಂತಹ ಸಂದರ್ಭ ಪ್ರತಿದಿನವೂ ನಿರ್ಮಾಣವಾಗುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಇವೆಲ್ಲವನ್ನೂ ನೀಗಿ ಹಣಕಾಸನ್ನು ಸಂಪೂರ್ಣವಾದಂತಹ ಗಟ್ಟಿತನಕ್ಕೆ ಕೊಂಡೊಯ್ಯಬಲ್ಲಂತಹ ಬುಧ ಮತ್ತು ಗುರು ಇವರ ಪಾಲಿಗೆ ಅನೇಕ ರೀತಿಯ ಸಿದ್ಧಿಯನ್ನು ಕೊಡಲಿ, ಅನೇಕ ರೀತಿಯ ಜ್ಞಾನ ಮತ್ತು ಬುದ್ಧಿಯಿಂದ ಇವರು ಅನೇಕ ರೀತಿಯ ಧನವನ್ನು ಸಂಪಾದಿಸಲಿ ಅಂತ ಹಾರೈಸ್ತೇನೆ. ಆದರೆ ಯಾವುದೇ ಸಂದರ್ಭದಲ್ಲೂ ಅವಸರದ ಪ್ರವೃತ್ತಿಗೆ, ಚಾಂಚಲ್ಯದ ಪ್ರವೃತ್ತಿಗೆ ಹೋಗುವಂತಹ ಆ ಒಂದು ಕ್ಷಣವನ್ನು ಬಹಳ ಎಚ್ಚರದಲ್ಲಿ ನಿಯಂತ್ರಿಸುವುದರ ಮೂಲಕ ಇರುವ ಹಣವನ್ನು ಅಥವಾ ಬರಬಹುದಾದ ಹಣವನ್ನು ಕಳೆದುಕೊಳ್ಳಲಿಕ್ಕೆ ಹೋಗದೆ ಹೋದಂತಹ ಒಂದು ಅವಕಾಶವನ್ನು ನಿರ್ಮಿಸ್ಕೊಳ್ಬೇಕು. ನಮಸ್ಕಾರ.